ವೇದಾಂತ ರಹಸ್ಯವು ವೇದಗಳಲ್ಲಿ ಋಕ್ ಯಜುಸ್ ಸಾಮ ಅಥರ್ವಣಗಳೆಂಬ 4 ವಿಧಗಳಿವೆ. ಇವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ಬೇರೆ ಬೇರೆ ಶಾಖೆಗಳಿವೆ. ಈ ಶಾಖೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಮುಖ್ಯವಾದ ಭಾಗಗಳನ್ನು ಹೊರತೆಗೆದು ಅವುಗಳನ್ನು ಉಪನಿಷತ್ತುಗಳು ಎಂದು ಹೆಸರನ್ನಿಟ್ಟರು. ಋಗ್ವೇದದಿಂದ 21, ಯಜುರ್ವೇದದಿಂದ 109, ಸಾಮವೇದದಿಂದ 1000 ಮತ್ತು ಅಥರ್ವಣ ವೇದದಿಂದ 50, ಮೊತ್ತಕ್ಕೆ 1180 ಉಪನಿಷತ್ತುಗಳಾದವು. ಇವುಗಳನ್ನು ಪರಿಶೀಲಿಸುವುದಕ್ಕೆ ಮಾನವರಿಗೆ ಆಯುಭಾಗವು ಸಾಲದುದರಿಂದ ಜೀವಿಗಳನ್ನು ಮೋಕ್ಷ ಹೊಂದುವುದಕ್ಕಾಗಿ ಬೇಕಾದ ಉಪನಿಷತ್ತುಗಳನ್ನು ಮಾತ್ರ ಅವುಗಳಲ್ಲಿ ಪರಿಶೋಧಿಸುವಲ್ಲಿ 108 ಉಪನಿಷತ್ತುಗಳು ಮಾತ್ರವೇ ಮುಖ್ಯವಾದವುಗಳೆಂದು ಅಷ್ಟನ್ನಾರಿಸಿಕೊಂಡರು. ಈ ಉಪನಿಷತ್ತುಗಳನ್ನು ಕೂಡ ನೋಡುವುದಕ್ಕೆ ಅವಕಾಶವಿಲ್ಲವಾಗಿ ಮನಸ್ಸನ್ನು ನಿಲ್ಲಿಸುವುದಕ್ಕಾಗಿ ಮುಖ್ಯವಾದ ಉಪನಿಷತ್ತುಗಳು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಸಂದರ್ಭಾನುಸಾರವಾಗಿ ಅಲ್ಲಲ್ಲಿ ಸೇರಿಸಿದೆ. ಅದನ್ನು ಪಠಿಸಿ ಮಾನವರು ಮುಕ್ತಿ ಹೊಂದುವರೆಂದು ನಂಬಿರುವೆ ಎಂದು ಪರಮಪೂಜ್ಯ ಗುರು